ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ಬಾರ್ಡರ್ ಸೆಕ್ಯೂರಿಟಿ ಆಫ್ ಫೋರ್ಸ್. ಅದರಲ್ಲಿ ಟೋಟಲ್ ಆಗಿ 1526 ವೇಕೆನ್ಸಿಗಳಿವೆ. ಅದರಲ್ಲಿ 1283 ಹೆಡ್ ಕಾನ್ಸ್ಟೇಬಲ್ ಹಾಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ 243 ಪೋಸ್ಟ್ಗಳು. ವಿದ್ಯಾರ್ಹತೆ ಸೆಕೆಂಡ್ PUC, ಟೈಪಿಂಗ್ ಕೊಟ್ಟಿದ್ದಾರೆ. ಹಾಗೆ ಫಿಸಿಕಲ್ಲು ಎಲ್ಲ ಡೀಟೇಲ್ಸ್ ನೋಡೋಣ ಬನ್ನಿ. ಎಕ್ಸಾಮ್ ಸ್ಟಾರ್ಟ್ ಆಗೋದು ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 9/6/2024 ಹಾಗೆ ಕೊನೆಗೊಳ್ಳುವುದು 8/7/2024. ಮೊದಲನೇದಾಗಿ ನೀವು ಆನ್ಲೈನ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೆ ಎಕ್ಸಾಮ್ ಇರುತ್ತೆ. ಯಾವ ರೀತಿ ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದಾದ ನಂತರ ಪೇಮೆಂಟ್ ಬಂದುಬಿಟ್ಟು ನಿಮಗೆ ಎಷ್ಟು ಕೊಡ್ತಾರೆ ಅಂದರೆ ಸೆಲೆಕ್ಷನ್ ಆದಮೇಲೆ ಇದು 7ನೇ ಲೆವೆಲ್ ಅಂತಿರುತ್ತೆ. ಅಲ್ಲಿ ಟೋಟಲ್ ನಿಮಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ 29,200 ರೂಪಾಯಿಂದ 92,300 ರೂಪಾಯಿವರೆಗೂ ಕೊಡ್ತಾರೆ. ಹಾಗೆ ಹೆಡ್ ಕಾನ್ಸ್ಟೇಬಲಲ್ಲಿ 25,500ರಿಂದ 81,100ವರೆಗೆ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ವೇಕೆನ್ಸಿ ಎಲ್ಲೆಲ್ಲಿದೆ. ಮೇಲ್ಗೆ, ಫಿಮೇಲ್ಗೆ, BSF ಅಲ್ಲಿ, CRPF ಅಲ್ಲಿ, ITBP ಅಲ್ಲಿ, CSF ಅಲ್ಲಿ, SSB ಅಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಕರೆಕ್ಟಾಗಿ ನೋಡಬೇಕು. ಮೆನ್ಗೆ ಎಷ್ಟಿದೆ, ವುಮೆನ್ಗೆ ಎಷ್ಟಿದೆ ಎಲ್ಲವನ್ನು ಕರೆಕ್ಟ್ ನೋಡಿ. ಆಲ್ರೆಡಿ ಕೊಟ್ಟಿದ್ದಾರೆ. ಏಜ್ ರಿಲೇಷನ್ನು 18ರಿಂದ 25 ಅಂತ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಹಾಗೂ SC/ST ಅವರಿಗೆ 5 ವರ್ಷ ನಿಮಗೆ ಇನ್ಕ್ರೀಸ್ ಅಂದರೆ 5 ವರ್ಷ ಇನ್ನೂ ಕೊಡ್ತಾರೆ. OBC ಅವರಿಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 3 ವರ್ಷ, ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಅವರಿಗೂ ಕೂಡ 3 ವರ್ಷ. ಹಾಗೆ ಇನ್ನೂ ಕೆಲವುಗಳಿವೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಮುಂದೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಕಂಪಲ್ಸರಿಯಾಗಿ ಸೆಕೆಂಡ್ PU ಮುಗಿದಿರಬೇಕು. ಯಾವ ಥರ ಅಪ್ಲೈ ಮಾಡ್ಬೇಕಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೆಂಟರ್ ಎಕ್ಸಾಮಿನೇಷನ್ ಎಲ್ಲೆಲ್ಲಿ ಬೀಳುತ್ತೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗೆ ಅದರಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಫಾರ್ಮ್ ಆನ್ಲೈನ್ ಫಿಲಪ್ ಮಾಡುವಾಗ ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಸ್ಟೇಟ್ ಬಗ್ಗೆ ಕೊಟ್ಟಿದ್ದಾರೆ. MP, ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಅಸ್ಸಾಂ, ಮೇಘಾಲಯ, ತ್ರಿಪುರ ಎಲ್ಲವನ್ನು ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿ ಎಲ್ಲಿ ನಿಮಗೆ ಬೇಕು ಅಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡ್ಬೋದು. ಇಲ್ಲಿ ರೂಲ್ ನಂಬರ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಎಲ್ಲೆಲ್ಲಿ ಯಾವ್ದು ಬೀಳುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಕಾಶ್ಮೀರ, ಜಮ್ಮು, ಪಂಜಾಬ್ ಇನ್ನೂ ಕೆಲವು ಕೊಟ್ಟಿದ್ದಾರೆ ನೋಡಿ. ಹಾಗೆ ಎಕ್ಸಾಮಿನೇಷನ್ ಟೋಟಲ್ ಆಗಿ 3 ಫೇಸ್ ಅಂತ ಕೊಟ್ಟಿದ್ದಾರೆ ಅವರು. ಇದು ಫಿಸಿಕಲಿಂದು. ಇದರಲ್ಲಿ ಮೊದಲನೇದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಚೆಕ್ ಮಾಡ್ತಾರಂತೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆದಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ಸ್ಕಿಲ್ ಟೆಸ್ಟ್ ಅಂದರೆ ಅದು ಟೈಪಿಂಗ್ ಹೇಳಿದ್ನಲ್ಲ, ಆ ಟೈಪಿಂಗ್ ಸ್ಪೀಡ್ ಇರಬೇಕು ಕಂಪ್ಯೂಟ್ರಲ್ಲಿ. ಅವರು ಕೊಡ್ತಾರೆ ಒಂದಿಷ್ಟು, ಅದನ್ನು ಲೆಟರ್ಸನ್ನು ಕರೆಕ್ಟಾಗಿ ಫಿಲಪ್ ಮಾಡಬೇಕು ಅಷ್ಟೇ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಅದಾದ ನಂತರ ನಿಮಗೆ ಕ್ಯಾಂಡಿಡೇಟ್ಸ್ ಬಗ್ಗೆ ನೋಡೋಣ. ಮೊದಲನಾಗಿ ಮೇಲ್ ಕ್ಯಾಂಡಿಡೇಟ್ಸಿಗೆ 165 ಹೈಟ್ ಇರಬೇಕು. ಹಾಗೆ ಚೆಸ್ಟು 77 ಸೆಂಟಿಮೀಟರಿಂದ 82 ಸೆಂಟಿಮೀಟರ್ವರೆಗೂ ನೀವು ಎಕ್ಸ್ಪೆಂಡ್ ಮಾಡಬೇಕಾಗತ್ತೆ. ಒಂದಿಷ್ಟು ಕ್ಯಾಟಗರಿಗೆ, ಮೇಲ್ಸ್ ಕ್ಯಾಟಗರಿಗೆ ಅಲ್ಲಿ ಒಂದಿಷ್ಟು ಇದನ್ನು ಕೊಟ್ಟಿರ್ತಾರಲ್ಲ, ರಿಲೇಷನ್ ಕೊಟ್ಟಿರ್ತಾರಲ್ಲ, ಟ್ರೈಬ್ಸಿಗೆ ಹಾಗೂ ಕ್ಯಾಟಗರಿಗೆ ಒಂದಿಷ್ಟು ಇದನ್ನು ಕೊಟ್ಟಿರ್ತಾರೆ. ಅದರಲ್ಲಿ 162.5 ಸೆಂಟಿಮೀಟರ್ ಹೈಟ್ ಇರಬೇಕು. 77 ಸೆಂಟಿಮೀಟರ್ ಸೇಮು, 82 ಸೆಂಟಿಮೀಟರ್ ಸೇಮ್ ಆಗಿ ಎಕ್ಸ್ಪೆಂಡ್ ಆಗಬೇಕು ಚೆಸ್ಟು. ಹಾಗೆ ಶೆಡ್ಯೂಲ್ ಟ್ರೈಬ್ಸಿಗೆ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಹಾಗೂ ಫಿಮೇಲ್ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್ಸಿಗೆ 1.6 ಕಿಲೋಮೀಟರ್ ಇರುತ್ತೆ. 6 ನಿಮಿಷ 30 ಸೆಕೆಂಡಲ್ಲಿ ರನ್ನಿಂಗ್ ಮಾಡಬೇಕಾಗತ್ತೆ. ಹಾಗೂ ಫಿಮೇಲ್ ಕ್ಯಾಂಡಿಡೇಟಿಗೆ 800 ಮೀಟರು 4 ನಿಮಿಷ 45 ಸೆಕೆಂಡ್ಗಳು ಕೊಟ್ಟಿರ್ತಾರೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಸಾಮಲ್ಲಿ ಹಿಂದಿ ಲ್ಯಾಂಗ್ವೇಜ್ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನೀವು ಯಾವುದು ಆಯ್ಕೆ ಮಾಡ್ಕೋತೀರಾ ಅದರಲ್ಲಿ 20 ಕ್ವಶನ್ಸ್ ಇರುತ್ತೆ. ಅದಾದ ನಂತರ ಜನರಲ್ ಇಂಟೆಲಿಜೆನ್ಸಿ ಅಂತ 20 ಕ್ವಶನ್ಸು, ಹಾಗೆ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ಅಂತ 20 ಕ್ವಶನ್ಸು, ಹಾಗೆ ಆ್ಯಪ್ಟಿಟ್ಯೂಡ್ ಅಂತ 20 ಕ್ವಶನ್ಸು, ಹಾಗೆ ಕಂಪ್ಯೂಟರ್ ನಾಲೆಡ್ಜ್ 20 ಕ್ವಶನ್ಸು. ಟೋಟಲ್ ಆಗಿ 100 ಕ್ವಶನ್ಸಿಗೆ ನೀವು 1 ತಾಸು 40 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ ನಿಮಗೆ. ಎಕ್ಸಾಮ್ ಬರೆಯುವಾಗ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಅಂದರೆ ನೀವು ಎರಡೆರಡು ಟಿಕ್ ಮಾಡಿದರೆ ಅದು ಎರಡೆರಡು ಆಗಲ್ಲ. ಆಲ್ಮೋಸ್ಟ್ ನೀವು ಫಸ್ಟ್ ಮಾಡಿ ಆಮೇಲೆ ಮಾಡೋಕ್ಕೆ ಹೋದರೆ ಭಾಳ ಟೈಮ್ ಹಿಡಿಯುತ್ತೆ. ಕರೆಕ್ಟಾಗಿ ಒಮ್ಮೆ ಫಸ್ಟ್ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಕೊಟ್ಟಿದ್ದಾರೆ ಇಂಡಕ್ಟಿವ್ ಸಿಲೆಬಸ್ ಫಾರ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಓನ್ಲಿ. ಜನರಲ್ ಇಂಟೆಲಿಜೆನ್ಸಿ ಹಾಗೆ ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡು ಯಾವ ರೀತಿ ಕೇಳ್ತಾರೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ಒಮ್ಮೆ ನೀವು ಓದ್ಕೋಬೇಕು ಇದನ್ನು. ನಾಲೆಡ್ಜು ಯಾವ ಬೇಸಿಕಲ್ಲಿ ತೆಗಿತಾರೆ, ಎದರಲ್ಲಿ ತೆಗಿತಾರೆ ಇದನ್ನೆಲ್ಲ ನೋಡ್ಕೊಳ್ಳಿ. ಹಾಗೆ ಸ್ಕಿಲ್ ಟೆಸ್ಟ್, ಸ್ಕಿಲ್ ಟೆಸ್ಟಲ್ಲಿ ನಿಮಗೆ ಟೈಪಿಂಗ್ ಹೇಳಿದ್ನಲ್ಲ, ಆ ಟೈಪಿಂಗ್ ಸ್ಪೀಡ್ ಇರುತ್ತೆ, ಚೆಕ್ ಮಾಡ್ತಾರೆ ಅವರು. ಸ್ಕಿಲ್ ಟೆಸ್ಟ್
ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 10 ನಿಮಿಷದಲ್ಲಿ 80 ವರ್ಡ್ಸ್ ನೀವು ಪರ್ ಮಿನಿಟಿಗೆ ನೀವು ಟೈಪ್ ಮಾಡಬೇಕಾಗತ್ತೆ ಕಂಪ್ಯೂಟ್ರಲ್ಲಿ. ಈ ಟ್ರಾನ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಟೈಮು 50 ನಿಮಿಷದಲ್ಲಿ, ಇಂಗ್ಲೀಷ್ ಆದರೆ 65 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಿಂದಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದು ಕ್ಲಿಯರ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಂದರೆ ಮೆಟ್ರಿಕಲ್ ಸೆಕೆಂಡ್ ಇಯರ್ ನಿಮ್ಮದು ಮಾರ್ಕ್ಸ್ಗಳಿರಬೇಕು, ಹಾಗೆ ಅಪ್ಲಿಕೇಶನ್ ಹಾಕಿದ್ದು ಸರ್ಟಿಫಿಕೇಟ್ ಇರಬೇಕು, ಹಾಗೆ ನೀವು ಏನೇನು ಈಗ ನಿಮ್ಮದು ಗ್ರಾಮೀಣ ಅದೇನೇನೋ ಕೊಟ್ಟಿರ್ತೀರಲ್ಲ ಅದೆಲ್ಲ ಕೂಡ ಇದರಲ್ಲಿ ಇರಬೇಕಾಗತ್ತೆ. ಅದಾದ ನಂತರ ನಿಮ್ಮದು ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ ಇರುತ್ತೆ. ಯಾವ ರೀತಿ ಮೆಡಿಕಲ್ ತೊಗೊತಾರೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೋಟಿಫಿಕೇಷನಲ್ಲಿ. ಐ ಟೆಸ್ಟ್ ಇರುತ್ತೆ, ಟ್ಯಾಟೋ ಗೀಟೋ ಏನು ಇರಬಾರ್ದು ಅಂತ ಹೇಳಿದ್ದಾರೆ ಆಲ್ರೆಡಿ. ಕಂಪ್ಯೂಟರ್ ಎಕ್ಸಾಮಲ್ಲಿ ನೀವು ಎಷ್ಟೆಷ್ಟು ತೊಗೋಬೇಕಂತ ಕೂಡ ಕೊಟ್ಟಿದ್ದಾರೆ. ಅಂದರೆ OBCಯಲ್ಲಿ 45%ಗಿಂತ ಮೇಲಿರಬೇಕು, SC ST 40%ಗಿಂತ ಮೇಲಿರಬೇಕು. ಇದೇ ಮೊದಲ ಬಾರಿಗೆ ನಮ್ಮೊಂದು ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಕಮೆಂಟ್ ಮಾಡಿ, ಹಾಗೆ ನಾನು ಅಪ್ಲಿಕೇಶನ್ ಹಾಕುವುದು ಒಂದು ವಿಡಿಯೋ ಮಾಡ್ತೀನಿ ಚೆನ್ನಾಗಿ. ಓಕೆ, ಧನ್ಯವಾದಗಳು.